भारत सरकारच्या स्वच्छ भारत मिशन अंतर्गत बेळगाव महानगरपालिका हद्दीत नागरिकांचे मत जाणून घेण्यासाठी राबवण्यात येत असलेल्या स्वच्छ सर्वेक्षण अभियानमध्ये शहरवासियांनी मोठ्या संख्येने सहभागी व्हावे असे आवाहन महापालिका आयुक्त कार्तिक एम यांनी केले। गुरुवारी बेळगावमध्ये पत्रकारांशी बोलताना त्यांनी सांगितले की भारत सरकारने 2016 पासून स्वच्छ भारत मिशन सुरू केले असून नागरिकांच्या मतांनुसार स्वच्छ आणि पर्यावरणपूरक शहर निर्माण करणे हा या अभियानाचा मुख्य उद्देश आहे। ಬೆಳಗಾವಿ ಮಹಾನಗರ ಪಾಲಿಕೆ ಇದರಲ್ಲಿ ಈಗ ಒಂದೇನಂದ್ರೆ ಸ್ವಚ್ಛ ಸರ್ವೇಕ್ಷಣ 2026 ನಡೀತಾ ಇದೆ। ಈ ಒಂದು ಇದರಲ್ಲಿ ಎಲ್ಲ ಸಿಟಿಸನ್ಸ್ ಒಂದು ಭಾಗಿಯಾಗಬೇಕು। ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಒಂದು ಸ್ವಚ್ಛತೆ ಹೇಗೆ ಇದೆ ಏನು ಅನ್ನೋದನ್ನ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬೇಕು। ಸ್ವಚ್ಛ ಸರ್ವೇಕ್ಷಣ ಏನು ಭಾರತ ಸರ್ಕಾರದಿಂದ ಒಂದು ಆಲ್ ಓವರ್ ಇಂಡಿಯಾ ಈ ಒಂದು ಸರ್ವೇಕ್ಷಣೆ ನಡೆಯುತ್ತೆ। ಇದರಲ್ಲಿ ಅತಿ ಉನ್ನತ ಆಮೇಲೆ ಈ ರೀತಿಯಾಗಿ ರ್ಯಾಂಕಿಂಗ್ಗಳನ್ನ ಕೊಟ್ಕೊಂಡು ಬರ್ತಾರೆ। ಈ ಒಂದು ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಿತ್ಯವಾಗಿ ಎಲ್ಲ 58 ವಾರ್ಡ್ಗಳಲ್ಲಿ ಸತತವಾಗಿ ನಮ್ಮ ಪೌರ ಕಾರ್ಮಿಕರು, ನಮ್ಮ ಹೆಲ್ತ್ ಸೆಕ್ಷನ್ ಇನ್ಸ್ಪೆಕ್ಟರ್ಸ್ ಆಗಲಿ, ಇಂಜಿನಿಯರ್ಸ್ ಆಗಲಿ ಸತತವಾಗಿ ಕೆಲಸಗಳನ್ನ ಮಾಡಿಕೊಂಡು ಬರ್ತಾ ಇರ್ತಾರೆ। ಅವ್ರಿಗೆ ಈ ಒಂದು ನೀವು ಒಂದು ರೇಟಿಂಗ್ಗಳನ್ನ ಕೊಡೋದ್ರ ಮುಖಾಂತರ ತಮ್ಮ ಒಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದ್ರ ಮುಖಾಂತರ ಅವ್ರಿಗೂ ಒಂದು ಉತ್ತೇಜನ ಕೊಟ್ಟಂಗಾಗುತ್ತೆ, ಅವ್ರಿಗೂ ಒಂದು ಹೆಗ್ಗಳಿಕೆ ಸಿಗುತ್ತೆ। ಆ ರೀತಿಯಾಗಿ ನಾವು ಒಂದು ಮಾಡ್ತಾ ಇರೋ ಕೆಲಸನ ರೆಕಗ್ನೈಸ್ ಮಾಡೋ ಒಂದು ನಿಟ್ಟಿನಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಇರ್ತಕ್ಕಂಥ ಸಮಸ್ತ ಸಾರ್ವಜನಿಕರು ಕೂಡ ನಾವೇನು ವಿನಂತಿ ಮಾಡ್ಕೋತೀವಿ ಅಂದರೆ ಸ್ವಚ್ಛ ಸರ್ವೇಕ್ಷಣೆಯಲ್ಲಿ ಭಾಗಿಯಾಗಿ ಒಂದು ಅದನ್ನ ರೇಟಿಂಗ್ಸ್ ಅನ್ನ ಕೊಡೋದ್ರಲ್ಲಿ ತಾವು ಒಂದು ಅಂಗಾಗಬೇಕು ಅಂತ ಕೇಳ್ಕೊತೀವಿ। ಈಗ ಆಲ್ರೆಡಿ ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 22,000 ಜನ ಕೊಟ್ಟಿದ್ದಾರೆ ರೇಟಿಂಗ್ಸ್। ಇದು ಇನ್ನ ಆಕ್ಚುಲಿ ನಮ್ಮ ಒಂದು ಜನಸಂಖ್ಯೆ ನೋಡಿದ್ರೆ 6.5 ಲಕ್ಷ ಪಾಪ್ಯುಲೇಷನ್ ಇರತಕ್ಕಂಥದ್ದು। ಇದರಲ್ಲಿ ಒಂದು 5% ಅಂತ ನಾವು ಇಟ್ಕೊಂಡಾಗ 32,500 ಮೇಲ್ಪಟ್ಟು ಅಂದರೆ ಒಂದು 35,000 ತನಕ ನಮಗೆ ರೇಟಿಂಗ್ಸ್ ಬಂದರೆ ಒಳ್ಳೆಯದು। ಆ ಒಂದು ನಿಟ್ಟಿನಲ್ಲಿ ಈ ಒಂದು ರೇಟಿಂಗ್ಸನ್ನು ಈ ಒಂದು ಸರ್ವೇಕ್ಷಣದಲ್ಲಿ ಭಾಗಿಯಾಗಬೇಕು ಅಂತ ನಾವು ಸಾರ್ವಜನಿಕರು ಇನ್ನ ಅಟ್ ಪ್ರೆಸೆಂಟ್ ನೋಡಿದ್ರೆ ಇನ್ನ 13,000 ಜನ ರೇಟಿಂಗ್ ಕೊಡಬೇಕಾಗುತ್ತೆ। ಇನ್ನೊಂದೇನಂದ್ರೆ महापालिकेकडून अभियानाचे प्रतिनिधी विविध संस्था व सार्वजनिक ठिकाणी भेट देत असून नागरिकांनी त्यांना सहकार्य करावे किंवा स्वतः ॲपच्या माध्यमातून अभिप्राय नोंदवून अभियान यशस्वी करावे असेही त्यांनी सांगितले। विनोद कोलकार, KMM मराठी, बेळगाव। अमरकॉन कलेक्शन में आओ, नई वैरायटी यहाँ पाओ, सबके लिए कपड़े हैं खास। अमरकॉन में खुशियाँ हैं पास। अमरकॉन अमरकॉन कलेक्शन, खड़े बाजार, बेलगाम।